ಬಿಟ್ಟಲ್ಲ ಗುರು ನನ್ನ ಕಾಲೇಜ್ ಸ್ಟೇಷನ್ ಕೆಳಗೆ ಅಯ್ಯೋ ಹೇಗೋಯ್ತೋ ಎಷ್ಟು ದಿವಸ ಆಯ್ತು ನೀನು ನೋಡಿ ಸಾರಿ ಕಣ ನಿನ್ ಮದುವೆಗೆ ಬರಕ್ಕಾಗ್ಲಿಲ್ಲ. ಅಯ್ಯ ಪರವಾಗಿಲ್ಲ ಬಿಡು, ನೀನು ಅವಾಗ ಕೊಡಬೇಕಾಗಿರೋ ಗಿಫ್ಟ್ ನ ಇವಾಗ ಕೊಟ್ರೆ ನಾನೇನ್ ಬೇಡ ಅಂತೀನ. ಲೋ ಗಿಫ್ಟ್ ಕೊಡೋದಂಗಿರ್ಲಿ. ಅಲ್ಲ ಕಣೋ, ನೀನು ಕಾಲೇಜ್ ಡೇಸ್ ನಲ್ಲಿ ಅಷ್ಟೊಂದು ಮುಗ್ಧ ಆಗಿದ್ದೆ, ಹುಡುಗಿರ್ನ ಕಂಡ್ರೆ ದೂರ ಓಡೋಗ್ತಾ ಇದ್ದೆ, ಅಂತದ್ರಲ್ಲಿ ಲವ್ ಮ್ಯಾರೇಜ್ ಆದಂತೆ. ಅದೊಂದು ದೊಡ್ಡ ಕತೆ ಕಣೋ. ನಾನು ಕಾಲೇಜ್ ಡೇಸ್ ಅಲ್ಲಿ ಕೆಲ್ಸಕ್ಕೆ ಅಂತ ಸಿಕ್ಕಾಪಟ್ಟೆ ಟ್ರೈ ಮಾಡಿದೆ. ನನ್ನ ಯೋಗ್ಯತೆ ತಕ್ಕಂತ ಕೆಲಸ ಎಲ್ಲೂ ಸಿಗ್ಲಿಲ್ಲ. ಅದಕ್ಕೆ ಒಂದು ಶ್ರೀಮಂತ ಹುಡುಗಿನ ಮದುವೆ ಆದ್ರೆ ಕೆಲ್ಸಕ್ಕೆ ಹೋಗೋ ತಾಪತ್ರನೇ ಇರಲ್ಲ ಅಂತ ಗಂಡುಗಲಿ ಅಂಶದ ಹುಡುಗಿಗೆ ಕಾರ್ಡ್ ಹಾಕಿ ಅವಳಿಗೊಂದು ಬಾಳ್ ಕೊಟ್ಟುಬಿಟ್ಟೆ. ಎಲ್ಲಾ ವಿಚಾರದಲ್ಲೂ ನಿನಗಿಂತ ನಾನು ಬಹಳ ಬೋಲ್ಡು. ಆದ್ರೂ ನಿನಗ್ ಸಾಧ್ಯ ಆಗಿದ್ದು ನನಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಸ್ವಲ್ಪ ಬಿಡಿಸೇಳು, ಇಲ್ಲಾಂದ್ರೆ ಈ ಬುದ್ಧಿವಂತರ ತಲೆಗೆ ಅರ್ಥ ಆಗೋದಾದ್ರೂ ಹೇಗೆ? ನೋಡಪ್ಪ, ಸವಿತಾ ಅನ್ನೋ ಒಂದು ಹುಡುಗಿನ ನಾನು ಬಹಳ ಪ್ರೀತಿಸ್ತಾ ಇದ್ದೀನಿ. ಆದ್ರೆ ಅವಳ ಕಡೆಯಿಂದ ಕರೆಕ್ಟ್ ಆಗಿ ರೆಸ್ಪಾನ್ಸೇ ಬರ್ತಾ ಇಲ್ಲ. ಏ ಇಲ್ಲಪ್ಪ, ಕೆಲವು ಸತಿ ಚೆನ್ನಾಗಿ ಮಾತಾಡಿಸ್ತಾಳೆ, ಕೆಲವು ಸತಿ ಫುಲ್ ರಾಂಗ್ ಆಗ್ಬಿಡ್ತಾಳೆ. ಯಾಕೆ ಅಂತಾನೆ ಗೊತ್ತಾಗ್ತಿಲ್ಲ ಕಣೆ. ಈ ರಾಂಗ್ ಆಗಿರೋ ಹುಡುಗಿನ ಯಾಕೆ ಲವ್ ಮಾಡ್ತೀಯಾ? ಅವ್ರನ್ನ ಬಿಟ್ಟಾಕಿ ಬೇರೆಯವ್ರನ್ನ ಲವ್ ಮಾಡು. ಇದೆಲ್ಲ ಆಗಲ್ಲಪ್ಪ. ನಾನು ಮದುವೆ ಅಂತ ಆದ್ರೆ ಸವಿತನ್ನೇ ಆಗೋದು ಅಂತ ಜೀವನದಲ್ಲಿ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ. ಸರಿ, ಹಾಗಾದ್ರೆ ಕೇಳು. ಈ ಪ್ರೀತಿನಲ್ಲಿ ನಂಬಿಕೆ ಅನ್ನೋದು ತುಂಬಾ ಮುಖ್ಯ. ಹುಡುಗಿರ್ಗೆ ನಮ್ಮ ಮೇಲೆ ನಂಬಿಕೆ ಬರೋ ಹಾಗೆ ನಾವು ನಡ್ಕೋಬೇಕು. ಅಪ್ಪಿ ತಪ್ಪಿ ಏನಾರ ನಂಬಿಕೆ ಬರಿಲ್ಲ ಅಂತ ಇಟ್ಕೋ, ಪ್ರೀತಿ ನಮ್ಮ ಪ್ರೀತಿ ಅರಳೋದಕ್ಕಿಂತ ಮುಂಚೆನೆ ಬಾಡೋಗ್ಬಿಡುತ್ತೆ. ಅದಕ್ಕೇನಪ್ಪ, ಯಾರೋ ನನ್ನ ಫ್ರೆಂಡ್ ಹೇಳ್ದ, ಈ ಲವ್ ಮಾಡಿ ಮದುವೆ ಆಗಿರೋ ಹತ್ರ ಅಡ್ವೈಸ್ ತಗೋ, ನಿನ್ ಲವ್ಗೂ ಒಂದು ದಾರಿ ಆಗುತ್ತೆ ಅಂತ. ಅದಕ್ಕೆ ನಿನ್ನ ಹತ್ರ ಬಂದಿದ್ದೀನಿ ಕಣ. ಗುರುತು ಪರಿಚಯ ಇದ್ದವ್ರಿಗೆಲ್ಲ ಒಂದು ದಾರಿ ತೋರಿಸಿದೀವಿ ಅಂತಂದ್ರೆ ನೀನ್ ಯಾರು? ನನ್ನ ಕಾಲೇಜ್ ಫ್ರೆಂಡು, ನಿನಗೆ ದಾರಿ ತೋರಿಸ್ತಾ ಇರ್ತೀನ? ಸದ್ಯದಲ್ಲಿ ತೋರಿಸ್ತೀನಿ ಬಿಡು. ಅಳಿ ಅಂದ್ರೆ ಏನು ನಮಗೆ ಪರಿಚಯ ಮಾಡ್ಕೊಡಲ್ವೇ? ಮಾಡ್ಕೊಡ್ತೀವಿ, ಬರೀ ಕೂತ್ಕೊಳ್ಳಿ ನೀವು. ಥ್ಯಾಂಕ್ಸ್ ಅಪ್ಪ. ಗುರು, ಇವ್ರು ನಮ್ಮ ಭಾವ. ಕೈ ಎತ್ತಿದ್ ನಾವು ಮಾಡ್ಕೊಂತೀವಿ. ನಾವು ಅದೆತ್ತಿದ್ರದು ಎತ್ತು. ಅಲ್ಲ, ಈ ಮೂತಿನ ನೋಡ್ತಾ ಇದ್ರೆ ಇಲ್ಲಿ ತನಕ ಈ ಮೂತಿಗೆ ಲವ್ ಸಿಕ್ಕಿಲ್ಲ ಅಂತ ಅನಿಸ್ತಾ ಇದೆ ಅಲ್ವಾ? ಸರ್, ನಿಮ್ಗೆ ಹೆಂಗ್ ಗೊತ್ತಾಯ್ತು ಸರ್? ಕಣ್ಣೋಡ್ ಕಂಡಿಡಿಯ ಕಳ್ಳನ ಮಗ ನಾನು. ಇಲ್ಲ ಸರ್, ಅವನು ತನ್ನ ಸ್ವಂತ ಅನುಭವದಿಂದ ಹೆಚ್ಚಿದಾನ ಅಷ್ಟೇ. ಸ್ವಲ್ಪ ತೆಪ್ಪ ಕೂತ್ಕೋ, ಮಾತಾಡಿ. ಅದಕ್ಕೆ ವಿಠಲನ ಹತ್ರ ಟ್ರೈನಿಂಗ್ ತಗೊಳ್ಳೋಣ ಅಂತ ಬಂದಿದ್ದೀನಿ. ಅಲ್ಲ, ನಿಮ್ ಬುದ್ಧಿಗೆ ನಾನು ಏನ್ ಬೇಕಂತ ಅಲ್ಲಿ ಇವನು ಆ ವಿಚಾರದಲ್ಲಿ ಎಲ್ಲ ಬೋರ್ಡ್ ಕಂಡ್ರೆ, ನಾನು ಈ ಲವ್ ವಿಚಾರದಲ್ಲಿ ಇದ್ದೀನಲ್ಲ, ಒಂಥರ PhD ಮಾಡಿದ್ರಿಗಿಂತಲೂ ಒಂದ್ ಕೈ ಮಿಗಿಲು. ನೀವು ನನ್ನ ಹತ್ರ ಲವ್ ಪಾಠಗಳನ್ನು ಹೇಳ್ಕೊಳ್ಳಿ. ಮೊದಲನೇ ದಿನಕ್ಕೆ ಹುಡುಗಿ ಲವ್ ಆಗುತ್ತೆ, ಎರಡನೇ ದಿನಕ್ಕೆ ಹನಿಮೂನ್ ಮುಗಿದು ಬಿಡುತ್ತೆ. ನಿಮ್ಗೆ ಮಕ್ಕಳು ಮರಿ ಮಕ್ಕಳು ಅವು ಬೇಕು ಅಂದ್ರೆ ಒಂದ್ 3-4 ದಿನದಲ್ಲಿ ಎಲ್ಲ ಆಗ್ಬಿಡುತ್ತೆ. ಮೊದಲು ನಿನ್ನ ಹೆಂಡತಿ ಪ್ರೀತಿ ಒಲಿಸ್ಕೊಳ. ಅವ್ರಿಗೆ ಅರ್ಜೆಂಟ್ ಇರೋದು ಹುಡುಗಿನ ಉಳಿಸ್ಕೊಳ್ಳೋ ಪ್ರೀತಿ ಕಣ. ಈ ಹೆಂಡತಿನ ಉಳಿಸ್ಕೊಳ್ಳೋ ವಿದ್ಯೆ ಇದೆಯಲ್ಲ, ಅದು ತದನಂತರ ಬರುತ್ತೆ. ನೀವು ಇವ್ರ ಮಾತನ್ನೆಲ್ಲ ನಂಬೋದಕ್ಕೆ ಹೋಗಬೇಡಿ, ಯಾರ ಮೇಲೂ ಏನು ನಂಬಿಕೆ ಇಡಬೇಡಿ. ನನ್ನ ನಂಬಿ ನಾನು ನೋಡಿ ಹತ್ರ ಒಂದು 9 ತಿಂಗಳೊಳಗಡೆ, ಅಂದ್ರೆ ನೀವು ತಿಂಗಳಿಗಿಂತ ಇಷ್ಟು ಅಂತ ನಂಗೆ ದುಡ್ಡು ಕೊಡ್ಬೇಕಾಗುತ್ತೆ. ಅಷ್ಟನ್ನು ಪೇ ಮಾಡ್ಬಿಟ್ಟೆ ನಾನು ಈ ಲವ್ ಮಾಡೋ ವಿದ್ಯೆ ನಾನು ನಿಮಗೆ ಹೇಳ್ಕೊಟ್ಬಿಡ್ತೀನಿ. ಯಾಕೋ ನನ್ನ ವಿಠಲನ ಹತ್ರನೇ ಟ್ರೈನಿಂಗ್ ತಗೊಂಡ್ರೆ ಚೆನ್ನಾಗಿ ಅನ್ಸುತ್ತೆ. ರಜಾ ನೋಡೋ ಒಂದ್ಸಲ ನನ್ನನ್ನ. ಇದು ಮಣ್ಣು ಅಂತ ಒಂದು ಸಲ ನಾನು ಹೇಳ್ತೀನಿ. ಇಲ್ಲ, ನಾನು ಅದನ್ನೇ ತಿಂತೀನಿ ಅಂದ್ರೆ ತಿನ್ಕೊಂಡು ಹಾಳಾಗ್ಬೋದು. ಗುರು, ನಾನು ನನ್ನ ಹೆಂಡತಿನ ಹೇಗೆ ಪ್ರೀತಿಸ್ತೆ ಅಂತ ನಿಮ್ಗೊಂದು ಕತೆ ಹೇಳ್ತೀನಿ. ನೀನು ಅದನ್ನ ಫಾಲೋ ಮಾಡ್ಬಿಟ್ರೆ ನಿನ್ ಪ್ರೀತಿ ನಿಂಗೆ ಸಿಕ್ಬಿಡುತ್ತೆ. ಯಾಕಮ್ಮ ಹೊಡೆದೆ? ಇವಳನ್ನ ನಾನು ಲವ್ ಮಾಡಿ ಮದುವೆ ಆಗಿದ್ದು. ಏನಪ್ಪ, ನೀವು ನನ್ನ ಲವ್ ಮಾಡಿ ಮದ್ವೆ ಆದ್ರಾ? ಇವ್ ನಿಮ್ಮನ್ನ ಲವ್ ಮಾಡ್ಲಿಲ್ವಾ? ಇಲ್ಲ, ನಾನೇ ಇವ್ರನ್ನ ಲವ್ ಮಾಡಿ ಮದ್ವೆ ಆಗಿರೋದು. ಯಾಕೆ? ನೋಡೋದಕ್ಕೆ ಪೆದ್ದಾಗಿ ಐಲ್ ಬೇಲಂಗಿದ್ರ, ಇಂಥವ್ರನ್ನ ಮದ್ವೆ ಆದ್ರೆ ನಾನು ಸುಖವಾಗಿರ್ತೀನಿ, ನನ್ನ ಸಂಸಾರ ತುಂಬಾ ಚೆನ್ನಾಗಿರುತ್ತೆ, ಇವ್ರು ಯಾವ ಹುಡುಗಿನೂ ಕಣ್ಣೆತ್ತಿ ನೋಡಲ್ಲ, ನಾನು ಹೇಳ್ದಂಗ್ ಕೇಳ್ಕೊಂಡ್ ಬಿದ್ದಿರ್ತಾರೆ ಅಂತ ನಾನೇ ಇವ್ರ ಹಿಂದೆ ಬಿದ್ದು ಲವ್ ಮಾಡಿ ಮದ್ವೆ ಆದೆ. ಅಲ್ವೇನಪ್ಪ? ಹೇಳ್ರಿ ಮಿಸ್ಟರ್, ಇಷ್ಟ್ರ ಮೇಲೂ ನೀವು ಇವ್ರ ಹತ್ರ ಲವ್ ಪಾಠನ ಹೇಳ್ಕೊತೀರೋ? ಹೌದು, ನಾನು ವಿಠಲನ ಹತ್ರನೇ ಲವ್ ಟ್ರೈನಿಂಗ್ ತಗೊಳ್ಳೋದು. ಯಾಕುಟ್ಟೋಗಿ ಅವಳೆ ಕಣ ಸವಿತಾ, ನನ್ ಪ್ರಾಣ. ಸಖತ್ತಾಗಿದೆ ಕಣ. ಲವ್ ಮಾಡ್ಬೇಕಾಗಿರೋ ನಾನು. ಅದಕ್ಕೆ ಕಣ ಹೇಳಿದ್ದು. ಆಲ್ ದ ಬೆಸ್ಟ್. ಹೋಗು, ಮಾತಾಡ್ಸು, ಕಲ್ಲು ಬಗ್ಸು, ಮಾತಾಡ್ಸು, ಕಲ್ಲು ಬಗ್ಸು, ಆಯ್ತಾ? ಹಾಯ್ ಸವಿತಾ. ಏ ಗುರು, ಯಾಕೋ ನಾನು ಹಿಂದೆ ಬಿದ್ದಿದ್ಯಾ? ಇನ್ನು ನೋಡೋಣ ಅಂತಾನೆ ಬಂದೆ. ಯಾವಳ ನಿಂಗೆ ಇಲ್ಲಿಗೆ ಬರಕ್ ಹೇಳ್ದೋಳು? ಏನು ಕುರಿನ ಟಗರ?
ದೇವರಲ್ಲ, ಗುರು. ಏನೋ ನಿನ್ ಪೋಸು? ನಾನು ತುಂಬಾ ಸರಳ ವ್ಯಕ್ತಿ. ಸರಳ ವ್ಯಕ್ತಿ ಅಂದ್ಬಿಟ್ಟು ಕುರಿ ತರ ತಲೆ ಬಗ್ಸ್ಕೊಂಡು ನಿಂತಿದ್ಯಲ್ಲ, ನಿಂಗ್ ಮಾನ ಮರ್ಯಾದೆ ಇಲ್ವಾ? ನಾನು ತುಂಬಾ ಮುಗ್ಧ. ಏಯ್, ನಿನ್ನಂತ ಮುಗ್ಧ ನನಗ್ ಬೇಕಾಗಿಲ್ಲ ಕಣ. ಆ ಹುಡುಗಿ ಸವಿತಾ ಹೆಂಗ್ ಬೈದ್ಲು ಗೊತ್ತಾ ನನಗೆ? ನಿನ್ನಂತ ಮುಗ್ಧ ಬೇಡ, ಹುಡುಗ ರೊಮ್ಯಾಂಟಿಕ್ ಆಗಿರ್ಬೇಕು, ಪ್ಲೇ ಬಾಯ್ ತರ ಇರಬೇಕು ಅಂತ ಹೇಳ್ಬಿಟ್ಟು ಬಾಯಿಗೆ ಬಂದಂಗೆಲ್ಲ ಬೈದು ಮಕ್ಕಳು ಹೊಡೆದಂಗೆ ಹೇಳುದು. ನಿನ್ನ ಜಾಗದಲ್ಲಿ ನಾನಿದ್ದಿದ್ರೆ ಎಲ್ಲ ಸರಿ ಹೋಗ್ತದೆ. ಹಲೋ ಅಪ್ಪ, ನಿನ್ ಜಾಗದಲ್ಲಿ ನೀನ್ ತೆಪ್ಪಗಿರೋ, ಲವ್ ಮಾಡ್ಬೇಕಾಗಿರೋದು ನಾನು. ಈ ಲವ್ ವಿಚಾರದಲ್ಲಿ ಯಾರಾದ್ರೂ ಸೋತು ಸುಣ್ಣ ಆಗಿ ತಲೆ ತಗ್ಗಿಸ್ಬಿಟ್ರು ಅಂದ್ರೆ ಅಂತ ಸಡನ್ ಎತ್ತು ಬಿಡ್ಬೇಕು ಅನ್ಸುತ್ತೆ. ಅಲ್ಲ, ಇನ್ನೂ ಕಾಲ ಮಿಂಚಿಲ್ಲ. ಟ್ರೈನಿಂಗ್ ಕೊಡೋದಕ್ಕೆ ನಾನ್ ರೆಡಿ ಇದೀನಿ, ತಗೊಳೋದಕ್ಕೆ ನೀನ್ ರೆಡಿ ಇದೆಯಾ? ಗುರು, ಮೊದಲನೇ ಸತಿ ಫೇಲ್ ಆದ್ರೆ ಪದೇ ಪದೇ ಫೇಲ್ ಆಗಲ್ಲಮ್ಮ. ನೋಡು, ಆ ಹುಡುಗಿಗೆ ಯಾವ ಕಲರ್ ಇಷ್ಟ, ಯಾವ ತರ ಬಟ್ಟೆ ಇಷ್ಟ, ಅವೆಲ್ಲ ನಿನ್ಗೆ ಗೊತ್ತಾ? ಓ ಗೊತ್ತು, ಯಾವ ಬಟ್ಟೆ ಇಷ್ಟ, ಯಾವ ಕಲರ್ ಇಷ್ಟ ಎಲ್ಲ ಗೊತ್ತು. ಆ ಬಣ್ಣದ ಬಟ್ಟೆ ತಗೊಂಡು ಹುಡುಗ ಕೊಡು. ಆ ಬಟ್ಟೆ ನೋಡ್ತಿದ್ದ ಹಾಗೆ ಹೊಟ್ಟೆ ಚುರುಕಂದು ನೀನ್ ಲವ್ ಮಾಡ್ತಾಳೆ. ಏನಿವತ್ತು ನನ್ಗೋಸ್ಕರ ಟಗರಲ್ಲ, ಗುರುನೇ ಕಾಯ್ತಿದೆ. ಸವಿತಾ, ನಿನ್ಗೇನೋ ಕೊಡ್ಬೇಕು ಅನ್ಕೊಂಡಿದ್ದೀನಿ. ಏಯ್, ನೀನ್ ಕೊಡೋದು ನಾನು ತಗೊಳ್ಳೋದೇನೋ ಇದೆ. ಈ ಡ್ರೆಸ್ ನೋಡು ಎಷ್ಟು ಚೆನ್ನಾಗಿದೆ. ಈ ವೈಟ್ ಡ್ರೆಸ್ ನೀನ್ ಹಾಕೊಂಡ್ಬಿಟ್ರೆ ಸೂಪರ್ ಆಗಿ ಕಾಣ್ತೀಯ. ಸೇಮ್ ದೇವಕನ್ಯೆ ತರ. 2 ರೆಕ್ಕೆಗಳು ಅಂಟಿಸ್ಬಿಟ್ರಂತೂ ಏಟ್ ದೇವಕನ್ಯೆನೆ. ಏನು, ನಿನ್ನ ದೂರ ಹಾರೋಗ್ಬೋದಂತನಾ? ಅಲ್ಲ ಅಲ್ಲ, ನನ್ನನ್ನು ಜೊತೆಲಿ ಹಾರಿಸ್ಕೊಂಡು ಹೋಗ್ಲಿ ಅಂತ. ಏನು ನಿನ್ ಟೇಸ್ಟು? ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪ ಮಾಡಿದ್ದು ಇದೇ ತಪ್ಪು. ಪ್ರೈಮರಿ ಸ್ಕೂಲ್ಗೆ ಹೋದ್ರೆ ಅಲ್ಲಿ ವೈಟ್ ಯೂನಿಫಾರ್ಮ್, ಹೈಸ್ಕೂಲ್ಗೆ ಹೋದ್ರೆ ಅಲ್ಲೂ ವೈಟ್ ಯೂನಿಫಾರ್ಮ್. ವೈಟ್ ಕಂಡ್ರೆ ಆಗಲ್ಲ, ಒಂದೇ ದಿನಕ್ಕೆ ಕೊಳೆ ಆಗೋಗುತ್ತೆ. ತಗೋ, ನೀನೇ ಹಾಕೋ. ಅಯ್ಯಯ್ಯ, ಇದು ಹೆಣ್ಮಕ್ಳ ಡ್ರೆಸ್ಸು, ಹೆಣ್ಮಕ್ಳು ಹಾಕೊಳ್ಳೋದು. ಹಾಗಾದ್ರೆ ಹೋಗಿ ನಿನ್ ಲವರಿಗೆ ಕೊಡ. ನೀನಲ್ವಾ ನನ್ನ ಲವರು? ಹಾಗೇನಾದ್ರು ಕನ್ಸ್ ಕಂಡ್ರೆ ಹೊಡಾಕ್ಬಿಡ್ತೀನಿ, ಇಡಿಯಟ್. ಪ್ರತಿ ಸತಿ ಸೋಲ್ತಾ ಇದ್ದೀನಲ್ಲೋ, ಅವಳ ಪ್ರೀತಿನ ಯಾವಾಗ ಗೆಲ್ಲದ್ ನಾನು? ಪ್ರತಿ ಸಲ ಸೋತಾಗ್ಲೂ ಅವಳು ನಿನಗೆ ಹತ್ರ ಆಗ್ತಾ ಇದ್ದಾಳೆ. ಅದ್ ನನಗೆ ಗೊತ್ತಾಗ್ತಾ ಇಲ್ವೇ? ನನಗ್ ಗೊತ್ತಾಗ್ತಿದಿಲ್ಲ, ನಿನಗೆ ಅನುಭವ ಕಮ್ಮಿ. ನೋಡು, ಇವತ್ತಲ್ಲ ನಾಳೆ ಅವಳು ನಿನ್ನ ಇಷ್ಟಪಟ್ಟೆ ಪಡ್ತಾಳೆ, ಪ್ರೀತಿ ಮಾಡೇ ಮಾಡ್ತಾಳೆ. ಹಂಗ ಸೆಟ್ ಮಾಡ್ತೀನಿ. ಬಾ, ಮಸಾಲೆ ದೋಸೆ ತಿನ್ನೋಣ. ಈ ಸೋತು ಮುಸುಡಿಗಳನ್ನ ನೋಡಿದ್ಲೇ ಗೊತ್ತಾಗಲ್ವೇನಮ್ಮ ಏನು ಕಿಸಿಯಕ್ಕಾಗ್ಲಿಲ್ಲ ಅಂತ. ಅತ್ತೆ, ನಾವ್ ಯಾವಾಗ್ಲೂ ಲವ್ ಮಾಡೋರ್ಗೆ ಎನ್ಕರೇಜ್ ಮಾಡ್ಬೇಕು. ಸಾಕು ಸುಮ್ನಿರಮ್ಮ. ನನ್ನ ಮಗ ನಿನ್ನ ಕಟ್ಕೊಂಡಾಗಿಂದ ಪ್ರೀತಿ ಮಾಡ್ತಾನೇ ಇದ್ದಾನೆ. ನೀನ್ ಏನ್ ಮಾಡ್ದೆ ಎಂಕರೇಜ್? ಅತ್ತೆ, ಯು ಜಸ್ಟ್ ಕೀಪ್ ಕ್ವೈಟ್. ಬಿಟ್ಲಾ, ವಾಟ್ ಹ್ಯಾಪನ್, ಟೆಲ್ ಮಿ. ನಾನೇನ್ ಹೇಳುದು, ನೀನೇ ಎಲ್ಲ ಹೇಳು. ಸವಿತಂಗೆ ವೈಟ್ ಕಲರ್ ಚೂಡಿದಾರ್ ಇಷ್ಟ ಅಂತ ತಗೊಂಡೋದೆ, ಅವಳಿಗೆ ವೈಟ್ ಕಲರ್ ಇಷ್ಟ ಅಲ್ಲ ಅಂದ್ಬಿಟ್ಲು. ಹುಡುಗಿನ ಇಂಪ್ರೆಸ್ ಮಾಡ್ಬೇಕಾದ್ರೆ ಮೊದ್ಲು ಅವ್ರನ್ನ ಡೀಪ್ ಆಗಿ ಸ್ಟಡಿ ಮಾಡ್ಬೇಕು. ವಾಪಸ್ ತಕ್ಕಳ್ರಿ ನಿಮ್ಮ ಮಾತನ್ನ. ಸ್ಟಡಿ ಮಾಡೋದು ನೀವೆಲ್ಲಿ ಸಿಗ್ತೀರಾ? ಕಾರ್ಪೊರೇಟ್ ಸಾಕು. ಅಪ್ಪಿ, ನಾನು ಭಾಷಣ ಮಾಡ್ತಿದ್ದೆ, ಬರ್ತೀನಿ ಅಂತೀರಾ, ಪುರ್ ಅಂತ ಆರೋಗ್ಬಿಡ್ತೀರ. ಅಪ್ಪಿ, ನಾನು ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು ಅಂತೀರಾ, ಪುರ್ ಅಂತ ಆರೋಗ್ಬಿಡ್ತೀರ. ಅಪ್ಪಿ, ನಾನು ಮಹಿಳಾ ಸಂಘಕ್ಕೆ ಹೋಗ್ಬೇಕು ಅಂತೀರಾ, ಪುರ್ ಅಂತ ಆರೋಗ್ಬಿಡ್ತೀರ. ಸಂಜೆ ಆದ್ಮೇಲೆ ಬೂಡೇನ ಸೇರ್ಕೋತೀರ. ಬೆಡ್ರೂಮಿಗೆ ಬಂದು ಮೀಟ್ ಮಾಡೋಣ ಅಂದ್ರೆ ನೋ ಅಡ್ಮಿಷನ್ ಬೋರ್ಡ್ ಚಡ್ಕೊಂಡು ಕೂತಿದ್ದೆ. ಪರಿಸ್ಥಿತಿ ಹಿಂಗಿರುವಾಗ ನಾನು ನಿಮ್ಮನ್ನ ಹೆಂಗ್ರಿ ಅದು ಹೆಂಗ್ರಿ ಡೀಪ್ ಆಗಿ ಸ್ಟಡಿ ಮಾಡಿದ್ರೆ. ಅಲ್ಲ, ಎಕ್ಸ್ಕ್ಯೂಸ್ ಮಿ, ಈಗ ನಾವು ಮಾತಾಡ್ತಾ ಇರೋದು ಗುರು ಮತ್ತೆ ಸವಿತಾ ಲವ್ ಬಗ್ಗೆ. ಮತ್ತರಿಯ ಪಡ್ಕೊಂಡತಾನೆ. ಏಯ್, ನಮ್ ಪಡ್ಕೊಂಡತಾನೆ. ಈ ಕಳ್ಳನ ಮಗನ ಮಾತು ನಂಬೇಡ ಅಂತ. ನನ್ನ ಮಾತನ್ನ ಎಲ್ಲ ಕೇಳ್ತೀಯ, ಇವನ್ ಮಾತು ನಂಬ್ತೀಯ, ಆ ಹುಡುಗಿ ಹತ್ರ ಹೋಗ್ತೀಯ ಅಂತ ಮಕ್ ಮುಗಿಸ್ಕೊತೀಯ ಬರ್ತೀಯ. ಇವನ್ ಮಾತು ಕೇಳ್ತೀಯ, ಆ ಹುಡುಗಿ ಹತ್ರ ಹೋಗ್ತೀಯ ಅಂತ ಮಕ್ ಮುಗಿಸ್ಕೊಂಡು ಬರ್ತೀಯ. ಏಯ್, ಒಂದೇ ಹುಡುಗಿ ಹತ್ರ ಅಂತ ಅದೆಷ್ಟು ಸಲ ಉಗಿಸ್ಕೊತೀಯ? ನಿನ್ನ ಗಂಡು ಜನ್ಮಕ್ಕೆ ನಾಚಿಕೆ ಆಗಲ್ವೇನೋ? ಯೋಚನೆ ಮಾಡಬೇಡ. ನೀನು ಈಗಲೂ ಹೂವನ್ನು ನಾನು ಟ್ರೈನಿಂಗ್ ಕೊಡೋದಕ್ಕೆ ರೆಡಿ ಇದೆ. ಏನು ಬೇಕಾಗಿಲ್ಲ, ಅವ್ರವ್ರ ಬಗೆಹರಿಸ್ಕೋತಾರೆ. ನೀವ್ ಈ ಕೇಸಲ್ಲಿ ಇಂಟರ್ಫಿಯರ್ ಆಗ್ಬೇಡಿ. ಲವ್ ನೆಗದು ಬೀಳ. ಗುರು, ಒಂದ್ ಕೆಲಸ ಮಾಡ, ಹಿಂಗ್ ಮಾಡಿದ್ರೆ ಅದು ಹಂಗಾಗುತ್ತೆ. ಹೆಂಗ್ ಮಾಡಿದ್ರೆ ಹೆಂಗಾಗುತ್ತೆ ಹೇಳೋ? ಡೈರೆಕ್ಟ್ ಆಗಿ ಸವಿತನ್ ಮನೆಗೆ ಹೋಗು. ಅವ್ರ ಮನೆಗೆ ಕೆಲಸದವ್ರ ಹತ್ರ ಸವಿತನ್ ಗೊತ್ತಿಲ್ದಿರೋ ಹಾಗೆ ಸವಿತನಿಗೆ ಏನಿಷ್ಟ ಅನ್ನೋದನ್ನ ಕೇಳಿ ತಿಳ್ಕೊ. ಇದನ್ನ ಮೊದಲೇ ಮಾಡಿದ್ರೆ ಚೂಡಿದಾರ್ ದುಡ್ಡು ಉಳಿತಿತ್ತಲ್ಲೋ. ಈಗಲೂ ಏನು ವೇಸ್ಟ್ ಆಗಿಲ್ಲ ಕಣೋ. ನಾನು ಕೂಡ ನಾನು ಪಲ್ಲು ಕೊಡ್ತೀನಿ. ಏನಪ್ಪ, ನಾನು ಹೀಗೆ ಕೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡ. ಆ ಸವಿತಾ ಅನ್ನೋ ಹುಡುಗಿ ನಿನ್ನ ಒಪ್ಪಿದಾಳ? ಇಲ್ಲ ಅಜ್ಜಿ. ಅಜ್ಜಿ ಗೆಜ್ಜಿ ಅಂದ್ರೆ ಬಜ್ಜಿ ಮಾಡ್ಬಿಡ್ತೀನಿ. ಆಂಟಿ ಅಂತ ಕಲಿ, ಇಲ್ಲ ಅಂದ್ರೆ ಲಂಗಮ್ಮನೋಳೆ ಅಂತ ಕಲಿ. ಅಯ್ಯಯ್ಯೋ, ಆ ಹೆಸರು ಯಾಕೋ ಸರಿ ಹೋಗ್ತಾ ಇಲ್ಲ. ಆಂಟಿ ಅಂತಾನೆ ಕರಿತೀನಿ. ಆ ಹುಡುಗಿ ನಿನ್ನ ಒಪ್ಪಿದಾಳ? ಇಲ್ಲ ಆಂಟಿ. ಇಲ್ಲ ಅಂದ್ಮೇಲೆ ಯಾಕಪ್ಪ ಬಲವಂತ ಮಾಡ್ತೀಯ? ಬಿಟ್ಬಿಡು. ಅಯ್ಯೋ, ನಾನು ಅವಳನ್ನ ಪ್ರೀತಿಸ್ತಾ ಇದ್ದೀನಲ್ಲ. ಪ್ರೀತಿ ಅನ್ನೋದು ಎರಡೂ ಕಡೆಯಿಂದ ಬರಬೇಕು. ನೀನು ಬೇಕು ಬೇಕು ಅಂತೀಯ, ಅವಳು ಬೇಡ ಬೇಡ ಅಂತಾಳೆ. ಹೀಗಾದ್ರೆ
ಪ್ರೀತಿ ಎಲ್ಲಿಂದ ಬೆಳೆಯುತ್ತೆ? ಮದ್ವೆ ಆದ್ಮೇಲೆ ಸರಿ ಹೋಗ್ಬೋದಲ್ವಾ? ಎಲ್ಸಲ್ ಹೋಗುತ್ತೆ. ನನ್ನ ಮಗ ಅನುಭವಿಸ್ತಾ ಇರೋದು ಸಾಲ್ದ. ನಿನ್ಗೆ ಅನುಮಾನ ಇದ್ಲೆ ನನ್ನ ಸೊಸೆ ಇಲ್ಲೇ ಕೂತಿದ್ದಾಳಲ್ಲ, ಇವಳನ್ನೇ ಕೇಳು, ಗೊತ್ತಾಗುತ್ತೆ. ಈಗ ನನ್ನ ವಿಷಯ ಅಂತೀನಿ. ಸುಮ್ನೆಲಮ್ಮ, ನನ್ನ ಮಗ ನಿನ್ನ ಮದುವೆ ಆಗಿ ಇಷ್ಟು ವರ್ಷ ಆಯ್ತು, ಯಾವತ್ತಾಗ್ಲೂ ಒಂದು ದಿನ ನನ್ನ ಮಗನ್ನ ಪ್ರೀತಿಯಿಂದ ಮಾತಾಡ್ತಿದೀಯಾ? ಈಗ ನಮ್ಮ ಮುಂದೆ ಇರೋ ಟಾಪಿಕ್ ಗುರು ಮತ್ತೆ ಸವಿತಾ ಲವ್ ಬಗ್ಗೆ. ನಾನು ಅದನ್ನೇ ಹೇಳ್ತಾ ಇರೋದು. ಇಬ್ರು ಇಷ್ಟಪಟ್ಲೇನೆ ಮದುವೆ ಸಂಸಾರ ಅನ್ನೋದು. ನನ್ನ ಮಗ ನಿನ್ನ ಪ್ರೀತಿ ಮಾಡ್ತಾನೆ, ನೀನು ಮಾಡಲ್ಲ. ಎಂಥ ಸಂಸಾರ ಅಂತೀವಿ? ಅದು ಕಮ್ಮಿ ಯಾರ್? ಟೇಕ್ ದಿಸ್ 500. ಗುರು ಮತ್ತೆ ವಿಟ್ಲನ್ನ ಆಚೆ ಕಡೆ ಕರ್ಕೊಂಡು ಹೋಗಿ ಮಸಾಲೆ ದೋಸೆ ತಿನ್ಸಿ ಅಲ್ಲೇ ಬಿಟ್ಬಿಡು. ಏನ್ ಬೇಕಾದ್ರೆ ಮಾಡ್ಕೊಂಡು ಹಾಳಾಗ್ ಹೋಗ್ಲಿ. ವಾ, ಈ ಓಲ್ಡ್ ಪೀಪಲ್ ಹತ್ರ ಟಾಕ್ ಮಾಡಕ್ಕೇ ಆಗಲ್ಲ. ಹೇಳಿದ್ದನ್ನೇ ಹೇಳಿ 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 ಕೊರಿತಾ ಇರ್ತಾರೆ. ಎಕ್ಸ್ಕ್ಯೂಸ್ ಮೀ. ಅಲ್ಲ ಅಮ್ಮ, ಏನಾದ್ರೂ ಮಾಡ್ಕೊಂಡು ಹಾಳಾಗ್ ಹೋಗ್ಲಿ ಅಂತ ಬಿಟ್ಬಿಡ್ಬಾರ್ದಾ? ಬಿಡಲ್ಲ ಕಣೆ, ನನ್ನ ಮಗನ ಸಂಸಾರ ನೆಟ್ಗಾಗೋವರೆಗೂ ಬಿಡಲ್ಲ, ಕೊಲಿತಾನೇ ಇರ್ತೀನಿ. ಹಾಯ್ ಕೆಂಚಿ. ಮನೆ ಹತ್ರ ಬರ್ಬಾರ್ದು ಅಂತ ನಿಂಗೆ ಅಕ್ಕ ಅವ್ರು ಹೇಳಿಲ್ವಾ? ಮತ್ತ್ಯಾಕ್ ಬಂದೆ? ನೀನ್ ನಾಚಿಕೆ ಆಗಲ್ವಾ? ಯಾಕೆ ಬೇಜಾರು ಮಾಡ್ಕೋತೀಯ ಕೆಂಚಿ? ತಗೋ 50 ರೂಪಾಯಿ, ಯಾವ್ದಾದ್ರು ಕನ್ನಡ ಸಿನಿಮಾ ನೋಡು. ದುಡ್ಡು ಯಾಕೆ ಕೊಟ್ಟಿದ್ದು? ನಿಂದ ನನಗೆ ಸಹಾಯ ಆಗ್ಬೇಕಲ್ವಾ? ಓ ಹಂಗ, ಏನ್ ಹೇಳು? ನನ್ ಸವಿತಂಗೆ ಏನೇನ್ ಇಷ್ಟ ಅಂತ ಹೇಳ್ತೀಯಾ? ಓಹೋ ಹಂಗ, ಬಕೆಟ್ ನ ಒಳಗ್ ಮಾಡ್ಬಿಟ್ಟು ಬಂದ್ ಹೇಳ್ತೀನಿ. ಬರೀ 50 ರೂಪಾಯಿಗೆಲ್ಲ ಹೇಳಕ್ ಆಯ್ತದ? ಅಯ್ಯೋ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತ್ಯಾ? ಇನ್ನೊಂದ್ 50 ರೂಪಾಯಿ ಇಟ್ಕೋ. ಸಿನಿಮಾಗ ಹೋಗ್ಬೇಕಾದ್ರೆ ತಲೆ ತುಂಬಾ ಹೂವು ಮುಡ್ಕೊಂಡು ಹೋಗು. ಸವಿತಂಗೆ ಏನ್ ಇಷ್ಟ ಅಂತ ಹೇಳ್ತೀಯಾ? ಯಾರಿಗೂ ಹೇಳ್ಬಾರ್ದು. ಸವಿತಕ್ಕಂಗೆ ಕೆಮ್ಮಣ್ಣದ್ರೆ ಬಲು ಇಷ್ಟ. ಕೆಮ್ಮಣ್ಣ ಯಾಕೆ? ತಿನ್ನಕ್ಕೆ. ಅಯ್ಯಯ್ಯೋ, ಇಷ್ಟೊಂದು ಚೀಪಾಗಿ ವರ್ಕೌಟ್ ಆಗುತ್ತೆ ನನಗೆ ಗೊತ್ತೇ ಇರ್ಲಿಲ್ಲ. ಕೆಮ್ಮಣ್ಣಿಗೆ ವ್ಯವಸ್ಥೆ ಮಾಡ್ತೀನಿ. ನನ್ ಓ ಏನ್ರಿ ಗುರುರಾಜ್, ನಮ್ಮನೆ ಕಡೆ ಏನಿದೆ ಕವರ್ಲಿ ಇರೋದೇನು? ಕೆಮ್ಮಣ್ಣ ಸರ್. ಹೋಗಪ್ಪ ತಗೆ. ಅಲ್ಲ, ಇಂಥ ಐಡಿಯಾ ಕೊಟ್ಟಂತ ಬೃಹಸ್ಪತಿ ಯಾರ್ರೀ? ನಾನ್ ಬಾವ, ಗುರು ಸವಿತಾ ಅವ್ರ ಮನೆ ಹತ್ರ ಹೋಗಿದ್ದ. ಅವ್ರ ಮನೆ ಕೆಲಸದವ್ರು ಕೆಂಚಿ ಹತ್ರ ಸವಿತಿಂಗ್ ಏನಿಷ್ಟ ಅಂತ ಕೇಳ್ದ. ಅದಕ್ಕೆ ಅವ್ರು ಕೆಮ್ಮಣ್ಣು ಅಂತ ಕುಂದ್ಕೊಂಡ್ಬಂದ. ಹೊಂದ್ಕೊಂಡು ಬಂದ್ರಿ ಸರಿ ಕಣ್ರಪ್ಪ. ಈ ಮಣ್ಣನ್ ತಗೊಂಡು ಏನ್ ಮಾಡ್ತೀರಾ ಅಂತ? ಈ ಮಣ್ಣನ್ನು ತಗೊಂಡೋಗಿ ಸವಿತಂಗ್ ತಿನ್ನಿಸ್ತೀನಿ. ಅಲ್ಲ, ಹುಡುಗರಿಗೆ ಮಣ್ಣು ತಿನ್ಸೋದು ಸಾಮಾನ್ಯ. ಫಸ್ಟ್ ಟೈಮ್ ಕಂಡ್ರೆ ನೀವು ಒಬ್ಬ ಹುಡುಗಿಗೆ ಮಣ್ಣು, ಅದರಲ್ಲೂ ಕೆಮ್ಮಣ್ಣು ತಿನ್ಸ್ಬೇಕು ಅಂತ ಹೊರಟಿದ್ರ? ಬೇಷ್, ಕಿಪಿಟ. ಸರ್, ಇಷ್ಟು ದಿನ ವಿಠಲನ ಹತ್ರ ಅಡ್ವೈಸ್ ತಗೋತಾ ಇದ್ದೆ. ಮೊಟ್ಟ ಮೊದಲನೇ ಬಾರಿಗೆ ನಿಮ್ಮೊಂದೊಂದು ಪ್ರಶ್ನೆ. ಈ ಮಣ್ಣನ್ನ ಸವಿತಂಗ್ ತಿನ್ನಿಸ್ಲಾ ಬೇಡವಾ? ಅದು ನೋಡಿ, ಮಣ್ಣು ತಿನ್ಸೋ ವಿಚಾರ, ಅದರಲ್ಲೂ ಕೆಮ್ಮಣ್ಣು ತಿನ್ಸೋ ವಿಚಾರದಲ್ಲಿ ನಾವು ಸಿಕ್ಕಾಪಟ್ಟೆ ವೀಕು. ಇಷ್ಟು ದಿವಸ ಅವ್ರ ಹತ್ರ ತಗೋತಾ ಇದ್ರಲ್ವಾ, ಅವ್ರ ಹತ್ರನೇ ಏನೋ ಮಾಡೋದು ಇವಾಗ? ಸವಿತಿಂಗೆ ಕೆಮ್ಮಣ್ಣು ಅಂದ್ರೆ ತುಂಬಾ ಇಷ್ಟ ಅಂತ ನೀವ್ ಕೊಂಡ್ಕೊಂಡ್ ಬಂದಿದ್ಯಾ. ಯಾಕೆ ವೇಸ್ಟ್ ಮಾಡ್ಬೇಕು? ತಗೊಂಡೋಗಿ ತಿನ್ಸು. ತಿಂತಾಳ ಸವಿತಾ? ಕೆಂಚಿ ಹೇಳಿದಾಳೆ ಅಂದ್ಮೇಲೆ ಸವಿತಾನ ತಿನ್ಬೇಕು, ರಜ್ಜಿನ್ ತಿನ್ಬೇಕು. ಹಾಯ್ ಸವಿತಾ. ನನ್ ಹಿಂದೆ ಮುಂದೆ ಅಲಿಯೋದ್ ಬಿಟ್ಟು ನಿಂಗೆ ಬೇರೆ ಕೆಲ್ಸಾನೇ ಇಲ್ವೇನೋ? ನಾನು ನಿನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ನಿನ್ಗೇನ್ ಗೊತ್ತು? ಅಲ್ಲ, ನಾನು ಏನ್ ಕೊಟ್ರು ಬೇಡ ಅಂತೀಯಲ್ಲ? ನಮ್ಗೆ ಇಷ್ಟವಾಗಿರೋದನ್ನ ಕೊಟ್ಟೆ ನಾವು ಬೇಡ ಅಂತ ಹೇಳಲ್ಲ. ನಮ್ಗೇನ್ ಇಷ್ಟ ಅಂತ ತಿಳ್ಕೊಂಡು ಅದನ್ನ ತಂದು ಕೊಡ್ಬೇಕಪ್ಪ. ಇವತ್ತು ನಾನು ತಂದಿರೋದ್ನ ನೀನು ಬೇಡ ಅಂತ ಅನ್ನೋದೇ ಇಲ್ಲ. ನಿನಗೋಸ್ಕರ ಏನ್ ತಂದಿದ್ದೀನಿ ಗೊತ್ತಾ? ಕೆಮ್ಮಣ್ಣು. ನಿನ್ ತಲೆಯಲ್ಲಿರೋದನ್ನ ಆಚೆ ತೆಗ್ದಿದ್ಯಾ? ಇಲ್ಲಮ್ಮ, ನಿನಗೋಸ್ಕರ ಅಂಗಡಿಯಿಂದ ದುಡ್ಡು ಕೊಟ್ಟು ತಂದಿದ್ದೀನಿ. ಕೆಮ್ಮಣ್ಣು ನನ್ಗ? ನಿನಗೆ. ತಗೋ ತಗೋ, ತಿನ್ನು ತಿನ್ನು. ಏ, ಮದ್ವೆಗಿಂತ ಮುಂಚೆ ಯಾರಾದ್ರೂ ಕೆಮ್ಮಣ್ಣು ತಿಂತಾರೇನೋ? ಸಾಮಾನ್ಯ ಜ್ಞಾನನೂ ಇಲ್ವಾ ನಿನ್ಗೆ? ಕೆಲವು ಸತಿ ತಿಂತಾರಂತೆ. ಯಾರು ಹೇಳ್ದೋರ್ ನಿಂಗೆ? ರಂಗಮ್ಮ ಅಂತ ಒಬ್ರು ಇದಾರೆ, ಅವ್ರು ಹೇಳಿದ್ರು ಹೆಣ್ಣು ಮಕ್ಕಳಿಗೆ ವಿಟಮಿನ್ ಪ್ರೋಟೀನ್ ಕಡಿಮೆ ಆದಾಗ ಕೆಮ್ಮಣ್ಣು ತಿಂತಾರೆ ಅಂತ ಹೇಳಿದ್ರು. ಈಗೇನೋ ಕೆಮ್ಮಣ್ಣು ತಿನ್ನಲ್ವಾ? ನೋಡು, ನನಗ್ ಕೋಪ ಬರ್ಸ್ಬೇಡ. ನಾನ್ ಜನರನ್ನೆಲ್ಲ ಕರೆಯೋದಕ್ಕಿಂತ ಮುಂಚೆ ಇಲ್ಲಿಂದ ಓಡ್ ಹೋಗು. ಇಲ್ದೆ ಹೋದ್ರೆ ಇದೇ ಕೆಮ್ಮಣ್ಣನ್ ಕೆಲ್ಸಿ ನಿನ್ ಮೂತಿಗೆ ಬಳ್ದು ಆಂಜನೇಯನ್ ಮೂತಿನ್ ಮಾಡ್ಬಿಡ್ತೀನಿ. ಹೋಗ, ಏ ಹೋಗ. ಬಿಟ್ಟಿಲ್ಲ, ಯಾಕೋ ಇದು ವರ್ಕೌಟ್ ಆಗ್ಲಿಲ್ಲ ಕಣ. ಈ ಐಡಿಯಾ ಇಲ್ಲ ಕಣೋ, ನಿನಗೆ ಯಾವ ಐಡಿಯಾ ಕೊಟ್ಟರು ವರ್ಕೌಟ್ ಮಾಡಕ್ ಆಗಲ್ಲ. ನಾನು ಎಷ್ಟು ಅಂತ ತಲೆ ಕೆಡ್ಸ್ಕೊಂಡು ನಿಮ್ಗಳಿಗೆ ಐಡಿಯಾ ಕೊಡ್ಲಿ. ನೆಟ್ಟಿಗೆ ಒಂದು ಹುಡುಗಿನ ಲವ್ ಮಾಡಕ್ಕಾಗಿಲ್ಲ ಅಂದ್ರೆ ನಿಮ್ಮಂತವ್ರು ಲವ್ ಯಾಕ್ರ ಮಾಡ್ತೀರಾ? ಅಪ್ಪ ನೀವು ತೆಪ್ಪಗಿದ್ಬಿಡಪ್ಪ. ನಾನೇ ಆ ಸವಿತನ ಹತ್ರ ಮಾತಾಡಿ ನಿಮ್ಮಿಬ್ರು ಲವ್ಗೆ ಒಂದು ಬ್ರಿಡ್ಜ್ ಕಟ್ತೀನಿ. ಗುರು, ಒಂದು ಕೆಲಸ ಮಾಡು, ನೀನ್ ಇಲ್ಲೇ ಇರು, ನಾನು ಹೋಗಿ ಸವಿತನ ಹತ್ರ ಮಾತಾಡ್ಕೊಂಡ್ ಬರ್ತೀನಿ. ಮಾತಾಡೋದಷ್ಟೇ ಅಲ್ಲ, ಅವಳಿಗೆ ನನ್ನ ಲವ್ ಬಗ್ಗೆ ತಿಳಿಸ್ಬೇಕು. ನೀನ್ ನೋಡ್ತಾ ಇರೋ, ನಿನ್ನಿಬ್ಬರು ಲವ್ನ ಹಂಗಂಗೆ ಕುದುರಿಸ್ಬಿಡ್ತೀನಿ. ಪ್ಲೀಸಾ ಸವಿತಾ,
ನಿಮ್ಮನ್ನೆಲ್ಲೋ ನೋಡ್ದಂಗಿದ್ಯಲ್ಲ, ಯಾರ್ ನೀವು? ನಾನು ಅಯ್ಯಂ ವಿಠ್ಠಲಮೂರ್ತಿ ಎಮ್ಮೆ ಗಂಡುಗಳ ವಂಶದ ಮನೆಗೆ ಸೇರಿದವನು. ಏನಾಗ್ಬೇಕಾಗಿತ್ತು? ನಿಮ್ಮನ್ನೇ ನೋಡ್ಬೇಕಾಗಿತ್ತು. ನೋಡಾಯ್ತಲ್ಲ, ಹೋಗ್ಬೋದು. ಹಾಗಲ್ಲ, ನಿಮ್ಮ ಹತ್ರ ಮಾತಾಡ್ಬೇಕಾಗಿತ್ತು. ನಮ್ ಗುರು ಇದನ್ನಲ್ಲ, ಸಿಕ್ಕಾಪಟ್ಟೆ ಒಳ್ಳೆ ಹುಡುಗ, ಒಂದು ದುಶ್ಚಟನೂ ಇಲ್ಲ ಮೇಡಮ್. ಬೀಡಿ ಸೇದಲ್ಲ, ಸಿಗರೇಟ್ ಸೇದಲ್ಲ, ತಂಬಾಕ್ ಹಾಕಲ್ಲ, ಹೆಂಡ ಕುಡಿಯಲ್ಲ, ಲೆಚ್ಚ ಏರ್ಸಲ್ಲ. ಲೆಕ್ಕ ಹಾಕೊಳ್ಳಿ ನೀವೇ, ಇನ್ನೆಷ್ಟು ಒಳ್ಳೆ ಹುಡುಗ ಇರ್ಬೇಡ ಅಂತ. ಅಲ್ಲ, ಏನು ಇಲ್ದೇ ಇರೋ ಅಂತ ಕಟ್ಕೊಂಡು ನಾನೇನ್ ಮಾಡ್ಬೇಕು ಅಂತ ನನ್ಗೆ ಗೊತ್ತಾಗ್ತಿಲ್ಲ. ಏನ್ ಸವಿತಾವ್ರೆ ಹೀಗ್ ಮಾತಾಡ್ತೀರಾ? ಅಂತ ಒಳ್ಳೆ ಹುಡುಗ ಸಿಗಬೇಕು ಅಂತಂದ್ರೆ ನೀವು ಜನ್ಮ ಜನ್ಮಾಂತರದ ಪುಣ್ಯ ಮಾಡಿರ್ಬೇಕು. ಹಾಗಾದ್ರೆ ಗುರುಗೆ ಯಾವ ದುಶ್ಚಟನೂ ಇಲ್ಲ ಅಂತ ನೀವ್ ನಂಗೆ ಗ್ಯಾರಂಟಿ ಕೊಡ್ತೀರಾ? ಗುರು ನಿಮ್ ಬಗ್ಗೆ ಏನ್ ಹೇಳಿದ ಗೊತ್ತಾ? ಒಂದ್ ನಿಮಿಷ. ಅವ್ರು ಹೇಳಿರೋ ಮಾತನ್ನ ರೆಕಾರ್ಡ್ ಮಾಡ್ಕೋಬೇಕು ಅಂತ ಅನ್ನಿಸ್ತಿದೆ. ನಾನು ರೆಕಾರ್ಡ್ ಮಾಡ್ಕೊಳ್ತೀನಿ, ನೀವ್ ಹೇಳ್ತಾ ಹೋಗಿ. ಗುರು ನಿಮ್ ಬಗ್ಗೆ ಏನ್ ಹೇಳ್ದೆ ಗೊತ್ತಾ? ನಾನ್ ನಿಮ್ಮನ್ನೇ ಲವ್ ಮಾಡ್ತೀನಿ ಅಂತ ಹೇಳ್ದ. ನೀವ್ ಇಷ್ಟ ಹೇಳಿದ್ಮೇಲೆ ನಿಮ್ ಉದ್ದೇಶ ಏನು ಅಂತ ನನಗ್ ಗೊತ್ತಾಗ್ತಿದೆ. ನನ್ ಮನ್ಸಲ್ಲಿದ್ದ ಅನುಮಾನಗಳಿಗೆ ಈಗೊಂದ್ ಸೊಲ್ಯೂಷನ್ ಸಿಗ್ತಾ ಇದೆ. ನಿನ್ನ ಮನಸ್ಸಲ್ಲಿ ಏನಿದೆ ಅದನ್ನ ಡೈರೆಕ್ಟ್ ಆಗಿ ಹೇಳ್ಬಿಡು, ಓಕೆನಾ? ಇಲ್ವಾ? ನನ್ನ ನಿರ್ಧಾರನ ನನಗ್ ಡೈರೆಕ್ಟ್ ಆಗಿ ಹೇಳಕ್ಕಾಗಲ್ಲ. ರೆಕಾರ್ಡ್ ಆಗಿರೋ ವಾಯ್ಸ್ ನ ಇನ್ನೊಂದ್ಸಾರಿ ಕೇಳಿಸ್ಕೊಂಡು ಆಮೇಲೆ ನಾನು ಡಿಸಿಷನ್ ಹೇಳ್ತೀನಿ. ಬಾಯ್. ಏನಾಯ್ತು ಬಿಟ್ಲಾ? ನಾವು ಕೂಡ ಒಂದು ಐಡಿಯಾನು ವರ್ಕೌಟ್ ಆಗಲ್ಲ ಅಂತ ನನಗೆ ಅವಮಾನ ಮಾಡ್ತಿದ್ರೆ ಮಾತಾಡ್ದೆ. ಒಂದೇ ಒಂದ್ಸತಿ ಸವಿತಾ ಅವ್ರ ಹತ್ರ ಮಾತಾಡ್ದೆ, ನಿರ್ಧಾರನ ನಾನೇ ಮನೆಗೆ ಬಂದು ತಿಳಿಸ್ತೀನಿ ಅಂದ್ರು. ಇದಕ್ಕೇನ್ ಹೇಳ್ತೀರಾ? ವೆರಿ 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 ಗುಡ್ ಜಾಬ್. ಲವರ್ಸ್ ನ ಬಂದ್ ಮಾಡೋದಕ್ಕೆ ಹೋರಾಡಿದ್ಯಲ್ಲ, ಹ್ಯಾಟ್ಸ್ ಆಫ್ ಟು ಯು. ಥ್ಯಾಂಕ್ ಯು ವೆರಿ ಮಚ್ ಅಜಕ್ಕೆ. ವಿಠಲ, ನಿನಗೆ ಯಾವ ತರ ಥ್ಯಾಂಕ್ಸ್ ಹೇಳ್ಬೇಕು ಅರ್ಥ ಆಗ್ತಾ ಇಲ್ಲ ಕಣ ನನಗೆ. ಮದ್ವೆ ಬಂದಾಗ್ಲಿ ಸುಮ್ಮನಿರ, ನಿನ್ನ ಹತ್ರ ಏನ್ ವಸೂಲಿ ಮಾಡ್ಬೇಕಾದ್ರೆ ನಾನು ವಸೂಲಿ ಮಾಡ್ಕೋತೀನಿ. ಕಣ್ಣು ಮುಂದೆ ಕಾಂಜಿ ಪಿಂಜಿ ನಾಯಿ ಕುನ್ನಿ ಮರಿಗಳೆಲ್ಲ ಕುದುರ್ಬಿಟ್ಟು ರೇ, ನಮಗೂ ನಿಮಗೂ ಮದುವೆ ಅಂತಾಗ 10 ವರ್ಷಗಳಾದ್ವಲ್ಲ, ನನ್ನ ಮತ್ತು ನಿಮ್ಮ ಲವ್ ಕುದುರೋದು ಯಾವತ್ತು? ಮೊದ್ಲು ಅವ್ರಿಬ್ರು ಮ್ಯಾರೇಜ್ ಆಗ್ಲಿ, ಆಮೇಲೆ ನಿಮ್ ಟಾಪಿಕ್ ಬಗ್ಗೆ ಥಿಂಕ್ ಮಾಡ್ತೀನಿ. ಅಲ್ಲಿವರೆಗೂ ಯು ಜಸ್ಟ್ ಕೀಪ್ ಕ್ವೈಟ್. ಹಾಯ್. ಅತ್ತವ್ರೆ, ನಾ ಹೇಳ್ತಿರ್ಲ ಸವಿತಾ ಅಂತ, ಅದ್ ಇವ್ರೇನೆ. ತುಂಬಾ ಲಕ್ಷಣವಾಗಿದೆಯಮ್ಮ. ಮದುವೆಗೆ ಒಪ್ಪಿದ್ದೀನಿ ಅಂತ ನಗುತ್ತಾ ಹೇಳ್ಬಿಡ್ತೀಯಮ್ಮ. ನಾನ್ ಮದ್ವೆಗೆ ಒಪ್ಕೊಂಡಿದ್ದೀನಿ. ನೋಡಿ, ನಿಮ್ಮೆಲ್ರೂ ಕೋಆಪರೇಷನ್ ಇಲ್ದೇ ಇದ್ರೆ ನಾನೀ ಮದ್ವೆ ಆಗಕ್ ಸಾಧ್ಯ ಇಲ್ಲ. ಯು ಡೋಂಟ್ ವರಿ, ಇದನ್ನ ನಮ್ಮ ಮಹಿಳಾ ಸಂಘದ ಪ್ರಾಜೆಕ್ಟ್ ತರ ತಗೊಳ್ತೀನಿ. ಮದುವೆ ಖರ್ಚು ವೆಚ್ಚಗಳನ್ನೆಲ್ಲ ನಮ್ ಕೈ ಕೊಟ್ಬಿಟ್ರೆ ನಾವೇ ಮುಂದೆ ನಿಂತು ಮದುವೆ ಅಂತ ಮಾಡಿಸಿ ತಲೆ ಮೇಲೆ ಒಂದು 4 ಅಕ್ಷತೆ ಹಾಕ್ಬಿಡ್ತೀವಿ. ಮದ್ವೆ ಎಲ್ಲಿ, ಯಾವಾಗ, ಯಾವ ಛತ್ರ ಅಂತ ಡೀಟೇಲ್ ಆಗಿ ಹೇಳ್ತೀರಾ? ಹೇಳ್ತೀನಿ, ಆದ್ರೆ ಮೊದ್ಲು ನಾನ್ ಹೇಳೋ ಮಾತನ್ ಕೇಳಿ. ನಾನ್ ಇಷ್ಟಪಟ್ಟಿರೋದು ನಿಮ್ಮನೆ ಹುಡುಗನ್ನ. ಈ ಮನೇಲಿ ಮದುವೆ ಆಗ್ತಾರ ಹುಡುಗ ಹತ್ರ ನಾನೇ. ನಾನು ನಿಮ್ಮ ಮದುವೆ ಆಗಕ್ಕೆ ರೆಡಿ. ತಡಿಯಾ, ತೆಪ್ಪಗ್ ನಿಂತ್ಕೊಳ್ಳೋ. ಸವಿತಾ ಹೇಳ್ತಾ ಇರೋದು ನನ್ ಬಗ್ಗೆ. ಅಲ್ಲ, ನಾ ಮನೆಗ್ ಬಂದ್ ನನ್ ಜೊತೆ ಮಾತಾಡಿದ್ನಲ್ಲ, ವಿಠ್ಲನ್ ಬಗ್ಗೆ. ಏನ್ ಹೇಳ್ತಾ ಇದ್ಯಾ? ವಿಟ್ಲ ನನ್ ಜೊತೆ ಮಾತಾಡ್ದ. ಆ ಮಾತನ್ ಕೇಳಿ ನಾನು ತುಂಬಾ ಇಂಪ್ರೆಸ್ ಆಗಿದ್ದೀನಿ. ಆ ಮಾತುಗಳನ್ನ ನೀವು ಕೇಳಿಸ್ಕೊಳ್ಳಿ. ನಾನು ನಿನ್ನ ತುಂಬಾ ಪ್ರೀತಿ ಮಾಡ್ತಿದ್ದೀನಿ. ನೀನಿಲ್ದೆ ನಾನು ಬದುಕೋಕೆ ಸಾಧ್ಯನೇ ಇಲ್ಲ. 3 6 ಆಗ್ಲಿ, 6 3 ಆಗ್ಲಿ, ನಾನು ನಿನ್ನನ್ನೇ ಮದುವೆ ಆಗ್ತೀನಿ. ನಿನ್ನ ರಾಣಿ ತರ ನೋಡ್ಕೋತೀನಿ. ನನ್ನ ಕನಸು ಮನಸ್ಸಲ್ಲೆಲ್ಲ ನೀನೇ ತುಂಬಿಕೊಂಡಿದ್ಯಾ. ನಿನ್ನ ಬಿಟ್ಟು ಬದುಕೋಕೆ ಸಾಧ್ಯ ಇಲ್ಲ. ನಂಬೇಡಿ, ಯಾರು ನಂಬೇಡಿ. ಇದಕ್ಕಿಂತ ಮುಂಚೆ ಕೆಲವು ಮಾತುಗಳನ್ನಾಡಿದ್ದೆ, ಅದನ್ನ ಎಡಿಟ್ ಮಾಡ್ಬಿಟ್ಟಿದ್ದಾರೆ. ಎಡಿಟ್ ಮಾಡಿರೋದು? ಗುರು ನನ್ನ ಹತ್ರ ಏನೇನ್ ಹೇಳಿದ್ನೋ ಅದನ್ನ ಗುರು ಹೇಳ್ದ ಹಾಗೆ ನಾ ಇವ್ರ ಹತ್ರ ಹೇಳಿದ್ದೀನಿ ಅಷ್ಟೇ. ಅಳಿ ಅಂದ್ರೆ ನೀವು ಊಸರು ಒಳ್ಳೆ ಅಂತ ನಂಗೆ ಗೊತ್ತಿತ್ತು ಕಣ್ರಿ. ನಿಮ್ಮ ಬಣ್ಣ ಇವತ್ತೆಲ್ಲ ಬಯಲಾಗೋಯ್ತು ರೇ. ಆ ಮಾತುಗಳನ್ನ ಕೇಳಿಸ್ಕೊತಾ ಇದ್ರೆ ನೀವೇ ಭಾವಾವೇಶಕ್ಕೆ ಒಳಗಾಗಿ ಹೇಳ್ತಾ ಇದ್ದೀರಾ. ಇಲ್ಲಿ ಯಾರ್ ಪರವಾಗಿ ಯಾರ್ ಮಾತಾಡಿದಾರೆ ಅನ್ನೋದು ನಂಗೆ ಬೇಕಾಗಿಲ್ಲ. ವಿಟ್ಲ ನನ್ ಜೊತೆ ಆಡಿದ ಮಾತನ್ನ ಕೇಳಿ ನಾನು ತುಂಬಾ ಇಂಪ್ರೆಸ್ ಆಗಿದ್ದೀನಿ. ಆಗ್ಲೇ ನನಗೆ ಗೊತ್ತಾಯ್ತು ವಿಟ್ಲ ನನ್ನ ತುಂಬಾ ಪ್ರೀತಿಸ್ತಿದ್ದಾರೆ ಅಂತ. ಬಿಟ್ಟಲ್ಲ, ನನ್ ಲವ್ನ ಸೆಟಲ್ ಮಾಡ್ತೀನಿ ಅಂತ ಹೋಗಿ ನೀನೇ ಅವಳನ್ನ ಪಟಾಯಿಸಿ ಮದುವೆ ಆಗ್ಬೇಕು ಅನ್ಕೊಂಡಿದ್ದೀನಿ. ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಕಣೋ, ನಾನು ಆ ಉದ್ದೇಶ ಇಟ್ಕೊಂಡು ಮಾತಾಡಿಲ್ಲ ಕಣೋ. ಏನಪ್ಪ, ಸ್ವಲ್ಪ ಬರ್ತೀರಾ ಇಲ್ಲಿ? ನಾನ್ ಬರಲ್ಲಮ್ಮ. ಬೇಡ ಬಿಡಿ, ನಾನೇ ಅಲ್ಲಿ ಬರ್ತೀನಿ. ಅಭಿ, ಹೇಗಾದ್ರೂ ಮಾಡಿ ಈ ಪ್ರಾಬ್ಲಮ್ ನ ನೀವೇ ಸಾಲ್ವ್ ಮಾಡ್ಬೇಕು. ಮಾತಾಡ್ಬೇಡಿ ನೀವು.
ಅಯೋಗ್ಯ ರಾಜ ರಾಜ ನಿನ್ಗಾಗ್ಲೇ ಬಿಡ್ಕೊಂಡೆ ತಾನೆ ನಾನೇ ಟ್ರೈನಿಂಗ್ ಕೊಡ್ತೀನೋ ಅಂತ ನನ್ನ ಮಾತಿಗೆ ಎಲ್ಲೇ ಬೆಲೆ ಕೊಟ್ಟೆ ಬಿಟ್ಲ ಕೊಡ್ಲಿ ಅಂದೆ ಅವ್ನು ನೋಡು ಟ್ರೈನಿಂಗ್ ಕೊಡೋ ನೆಪದಲ್ಲಿ ಅವಳನ್ನ ಪುಟ್ಟಿಗೆ ಹಾಕ್ಬಿಟ್ಟವನೆ. ಮೇಡಮ್ ಅವ್ರೆ ಏನೋ ಆದದ್ದು ಆಗೋಗ್ಬಿಟ್ಟೆ, ದಯವಿಟ್ಟು ನಮ್ಮ ಮನೆ ಅಂದ್ರೆ ಬಿಟ್ಕೊಟ್ಬಿಡಿ. ನಾನು ಒಂದ್ಸಲಿ ಡಿಸೈಡ್ ಮಾಡಿದ್ಮೇಲೆ ಮುಗೀತು, ನಾನ್ ವಿಟ್ಲನ್ನೇ ಮದ್ವೆ ಆಗೋದು. ಅಯ್ಯೋ ಹಾಯ್ ವಿಠಲ್, ಚಾಕ್ಲೇಟ್. ಚಾಕ್ಲೇಟ್ ಕೊಡಬೇಕಾಗಿ ನಂದಲ್ಲ, ಗುರುಗೆ. ನೋ ನಾನ್ ನಿನ್ಗೆ ಕೊಡೋದು, ಯಾಕಂದ್ರೆ ನೀನೇ ತಾನೇ ನನ್ ಭಾವಿ ಗಂಡ. ಯಾಕ್ರಿ ನಮ್ ಮನೆಗ್ ಬಂದ್ ಬಿರುಗಾಳಿ ಎಬ್ಬಿಸ್ತಾ ಇದ್ದೀರಾ? ಮಾಡ್ದೆಲ್ಲ ಮಾಡ್ಬಿಟ್ಟು ಈಗ ಅವ್ರನ್ನ ಪ್ರಶ್ನೆ ಕೇಳ್ಬೇಡ. ತಾನೇ ಅವ್ರ ಮನೆಗೆ ಹೋಗಿ ಗಾಳಿ ಹಾಕಿ ಬಂದಿದ್ದು. ಸವಿತಾ, ಪ್ರಮಾಣ ಮಾಡಿ ಹೇಳ್ತೀನಿ, ವಿಠಲಂಗೆ ಈ ತರ ಮಾತಾಡು ಅಂತ ಹೇಳ್ಕೊಟ್ಟು ನಾನೇ. ಅವ್ನು ನನ್ನ ಪರವಾಗಿ ಮಾತಾಡಿದಾನಷ್ಟೇ. ಏನಾರು ನನ್ನ ಮದ್ವೆ ಆಗಲ್ಲ ಅಂದ್ರೆ ನನ್ನ ಜನ್ಮದಲ್ಲಿ ಮದ್ವೆನೇ ಆಗಲ್ಲ. ಟೆನ್ಷನ್ ಆಗ್ತಿದ್ಯಾ? ಆಗದೆ ಇರುತ್ತಾ? ನೀವ್ ಬಂದ್ ಹೋದಾಗಿಂದ ನನ್ನ ಹೆಂಡತಿ ನನ್ನ ತಲೆ ಮಟ್ಕಿ ನನ್ ತಲೆ ಹೆಂಗಾಗಿದೆ ನೋಡ್ರಿ. ಗುರು ತರ 4-5 ಜನ ನನ್ ಹಿಂದೆ ಅಲಿತಿದ್ರು, ಛೇಡಿಸ್ತಿದ್ರು, ರೇಗಿಸ್ತಿದ್ರು. ಗುರುನು ಅದೇ ತರನ ಬೇರೆ ತರನ ಅಂತ ನಾನ್ ತಿಳ್ಕೊಬೇಕಾಗಿತ್ತು. ವಿಟ್ಲ ಬಂದು ಗುರು ಬಗ್ಗೆ ಹೇಳಿದ ತಕ್ಷಣ ಗುರು ಬಗ್ಗೆ ನನ್ ಮನ್ಸಲ್ಲಿದ್ದ ಅನುಮಾನ ಎಲ್ಲ ಬಗೆಹರಿತು. ಬಗೆಹರಿತು ಅಂತೀರಾ? ನಮ್ಮ ಒಳ್ಳೆಂದ್ರೆ ಮದುವೆ ಆಗ್ತೀನಿ ಅಂತೀರಾ? ಏನ್ರಿ ಇದೆಲ್ಲ? ನಿಮ್ಮೆಲ್ರಿಗೂ ಸಣ್ಣ ಶಾಕ್ ಕೊಡೋಣ ಅಂತ ಹಾಗೆ ಹೇಳ್ದೆ. ನಾನ್ ಮದ್ವೆ ಆಗೋದು ಗುರುನೇ.